ಮಳವಳ್ಳಿ ಮಾಮರ ಸೌಹಾರ್ದ ಸಹಕಾರ ಸಂಘದಿಂದ ಅಧ್ಯಯನ ಪ್ರವಾಸಕ್ಕೆಂದು ಉಡುಪಿ ಜಿಲ್ಲೆಯ ಬೈಂದೂರಿನ ಶ್ರೀರಾಮ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಗೆ ಭೇಟಿ. ಅಧ್ಯಕ್ಷರಾದ ರಾಜು ಪೂಜಾರಿಯವರ ಭೇಟಿ ಮಾಡಿ ಅವರಿಂದ ಮಾಹಿತಿ ಮಾರ್ಗದರ್ಶನ ಪಡೆಯಲಾಯಿತು. ಶ್ರೀರಾಮ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯ 7 ಶಾಖೆಗಳ ಬೆಳವಣಿಗೆ ಅದ್ಭುತವೆನಿಸಿತು. ಶ್ರೀಯುತ ರಾಜು ಪೂಜಾರಿಯವರ ಕಾಯಕ ಜೀವನ, ಸಮಾಜ ಸೇವೆ, ಸಹಕಾರಿ ಕ್ಷೇತ್ರದಲ್ಲಿ ಅವರ ಚಿಂತನೆಗಳು ಮಾದರಿಯಾಗಿವೆ ಎನಿಸಿತು. ತಂದೆ ತಾಯಿಗಳ ನಾಮಾಂಕಿತದಿಂದ ಆರಂಭಿಸಿರುವ ಶ್ರೀರಾಮ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಇಂದು 225 ಕೋಟಿ ವಹಿವಾಟು ನಡೆಸಿದೆ. ಇದು ಹೆಮ್ಮೆಯ ವಿಚಾರವಾಗಿದೆ. ಇದಲ್ಲದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಬ್ಯಾಂಕಿನ ಸೌಲಭ್ಯಗಳು ಸಿಗಬೇಕೆಂಬ ಚಿಂತನೆಯಿಂದ ಹಲವಾರು ಯೋಜನೆಗಳನ್ನು ರೂಪಿಸಿರುವುದು ಮಾದರಿ ಎನ್ನಬಹುದು. ಇವರ ಶಾಖಾ ಕಚೇರಿಗಳು ರಾಷ್ಟ್ರೀಕೃತ ಬ್ಯಾಂಕಿಗಳಿಗಿಂತಲೂ ವಿಶೇಷವಾಗಿ ಅದ್ಭುತವಾಗಿ ಗ್ರಾಹಕರಿಗೆ ಸೇವೆ ನೀಡುವತ್ತ ಮುಂದಾಗಿವೆ. ಶಾಖೆಯ ವ್ಯವಸ್ಥಾಪಕರು, ಸಿಬ್ಬಂದಿಗಳು ಸಹ ರಾಜು ಪೂಜಾರಿಯವರ ಸೇವಾ ಚಿಂತನೆಗೆ ಕೈಜೋಡಿಸಿರುವುದು ಹೆಮ್ಮೆಯ ವಿಚಾರವಾಗಿದೆ. ನಾನು ಅಧ್ಯಯನ ಪ್ರವಾಸಕ್ಕೆಂದು ಭೇಟಿ ನೀಡಿದಾಗ ಇಲ್ಲಿಯ ವ್ಯವಸ್ಥೆಗಳು, ಕಚೇರಿಯ ಸಿಸ್ಟಮ್ ಮತ್ತು ಎಲ್ಲ ಗ್ರಾಹಕರಿಗೆ ನೀಡುವ ಸೌಲಭ್ಯಗಳ ಕುರಿತು ಸಂತಸವಾಯಿತು. ಇದನ್ನು ಸಹ ನಾವು ನಮ್ಮ ಸಹಕಾರ ಸಂಘದಲ್ಲಿ ಅಳವಡಿಸುವ ಚಿಂತನೆ ಏಕೆ ಮಾಡಬಾರದು ಎಂಬುದರ ಬಗ್ಗೆ ಚರ್ಚಿಸಲಾಗಿದೆ. ವಿಶೇಷ ವರದಿ ಮಾಗನೂರು ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ.